ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಹೊಸ ಮನೆಗೆ ಬಂದಿದ್ದೀವಿ. ನಾವು ಮನೆ ಕ್ಲೀನ್ ಮಾಡೋಣ ಅಂತ. ಪೂಜೆ ಬೇಗ ಮಾಡ್ಕೊಳ್ಬೇಕಲ್ವ, ಬೆಳಿಗ್ಗೆ ಒಂದು 6 ಗಂಟೆ ಒಳಗೆ ಪೂಜೆ ಮಾಡಿ ಹಾಲು ಕುಸ್ಬೇಕು. ಅದಕ್ಕೋಸ್ಕರ ನೈಟೇ ಕ್ಲೀನ್ ಮಾಡೋಣ ಅಂತ ನಾನು ಆರವ್ ಇಬ್ಬರು ಬಂದಿದ್ದೀವಿ. ಮನೆ ಆಲ್ರೆಡಿ ಕ್ಲೀನಾಗೇ ಇತ್ತು, ಡೀಪ್ ಕ್ಲೀನಿಂಗ್ ಮಾಡಿದ್ರು ಅವರು. ಬಟ್ ಆದರೂ ನಾವು ಸ್ವಲ್ಪ ಗಂಜಲ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊಳ್ಬೇಕಿತ್ತಲ್ವ, ಅದಕ್ಕೆ ಬಂದಿದ್ವಿ. ಹಲೋ, ಫೈನಲಿ ನಾವು ಹೊಸ ಮನೆಗೆ ಬಂದಿದ್ದೀವಿ ಕ್ಲೀನ್ ಮಾಡ. ನೋಡಿ ಗಾಯ್ಸ್, ಹೊಸ ಮನೆಗೆ ಬಂದಿದ್ದೀವಿ. ಸೊ ಹೋಮ್ ಟೂರ್ ಸಪ್ರೇಟ್ ಮಾಡ್ತೀನಿ ಬ್ಲಾಗು. ಇವಾಗ ಕ್ಲೀನಿಂಗ್ ಮಾಡಬೇಕು. ಸೊ ಇಲ್ಲಿರಬೇಕು, ಇಲ್ಲ ಇದೆಲ್ಲ ಒಳಗೆ ಇದೆ. ಓಕೆ ಬನ್ನಿ, ಇವಾಗ ಮನೆ ಕ್ಲೀನ್ ಮಾಡ್ತೀನಿ ನಾನು. ಓನರು ಹೋಮ ಎಲ್ಲ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಇದು ಓನರ್ದು ಗಣೇಶ ಹೋಮ ಎಲ್ಲ ಮಾಡಿದ್ರಲ್ವ, ಸೊ ಅವ್ರದ್ದು ಸ್ವಲ್ಪ ದೇವ್ರ ಫೋಟೋಸು ಎಲ್ಲ ಇತ್ತು. ನಾವು ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ವಿ, ಹಾಲು ಕುಸಿದ್ವಿ. ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬೇಗ ಮಾಡ್ಕೊಳ್ಬೇಕಿತ್ತಲ್ಲ, ಲೇಟ್ ಆಗುತ್ತೆ ಅಂತ ಮಾಡ್ಕೊಂಡಿಲ್ಲ. ಸ್ವಲ್ಪ ಐಟಮ್ಸ್ ನಾವು ಬಂದಾಗೆಲ್ಲ ತೊಗೊಂಡು ಬಂದ್ವಿ. ಅಂದರೆ ನನ್ನ ಸ್ಯಾರೀಸ್ ಆಗಿರ್ಬೋದು, ಸ್ವಲ್ಪ ಸ್ಯಾರೀಸು ಮತ್ತು ಗುಡ್ಡಿದು ಸ್ವಲ್ಪ ಆಟಾಡೋ ಐಟಮ್ಸ್ಗಳೆಲ್ಲ ತೊಗೊಂಡು ಬಂದ್ವಿ. ಅಂದರೆ ನಾವು ಟ್ಯೂಸ್ಡೇ ಶಿಫ್ಟ್ ಮಾಡಿರೋದ್ರಿಂದ ಮಂಡೇ ಸ್ವಲ್ಪ ಶಾಸ್ತ್ರಕ್ಕೆ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡ್ವಿ ಹಾಗೆ ಕೈನಲ್ಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬಂದಿತ್ತು. ಈ ಮನೆಗೆ ಗುಡ್ ಬೈ ಹೇಳಮ್ಮ. ಗುಡ್ ಬೈ. ಗುಡ್ ಬೈ. ಮನೆಗೆ ದೊಡ್ಡ ನಮಸ್ಕಾರ. ಏನ ಹಿಂದೆನೆ ಬರುತ್ತಾ? ಹೆಲೋ ಎವ್ರಿವನ್. ಜೋರಾಗಿ ಹೇಳು. ಹೆಲೋ ಎವ್ರಿವನ್. ಜೋರಾಗಿ ಹೇಳು. ಹೆಲೋ ಎವ್ರಿವನ್ ಅಂತ ಹೇಳು. ಜೋರಾಗಿ ಹೇಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೋರಾಗಿ ಹೇಳ್ಬೇಕು. ಚೆನ್ನಾಗಿ ಇವತ್ತು ಮನೆ ವೇಕೇಟ್ ಮಾಡಬೇಕು. ವೇಕೇಟ್ ಮಾಡೋದಕ್ಕೆ ನಮಗೆ 108 ತೊಂದರೆಗಳಾಗ್ತಿದೆ. ಸೊ ಅದೆಲ್ಲ ಕಮ್ಮಿನ್ ಬ್ಲಾಗ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗೇನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ ನಾನು. ಮನೆ ಯಾಕೆ ಖಾಲಿ ಮಾಡ್ತಿರೋದೆಲ್ಲ ರೀಸನ್ಸು ಹೇಳ್ತೀನಿ ನಾನು. ಸೊ ಇವಾಗ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಹೇಳಿದ್ದೀವಿ, ಅದರಲ್ಲೂ ಅಡೆತಡೆಗಳು ಬಂತು ನಮಗೆ. ಸೊ ಇನ್ನೊಬ್ರಿಗೆ ಹೇಳಿದ್ದೀವಿ, ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದರೆ ಸಾಕಾಗಿದೆ, ನಮಗೆ ಮನೆ ಖಾಲಿ ಮಾಡಿದ್ರೆ ಸಾಕಾಗಿದೆ. ಸೊ ಅವ್ರು ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಮೇಡಮ್. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಅಂತೇಳಿ. ವೆಲ್ಕಮ್ ಟು ಚೆನ್ನಾಗಿ. ಹೊಸ ಮನೆಗೆ ಹೋಗ್ತೀವಿ. ಈ ಮನೆ ಇಷ್ಟನಾ, ಹೊಸ ಮನೆ ಇಷ್ಟನಾ? ಹೊಸ ಮನೆ ಇಷ್ಟನಾ? ಈ ಮನೆ ಇಷ್ಟ ಇಲ್ವಾ? ಹೋಗೋಣ. ಸೊ ಬನ್ನಿ, ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಅಷ್ಟರಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಳ್ಬೇಕು ಕ್ವಿಕ್ಕಾಗಿ. ಇರೋದು 1 ದಿನ 2 ದಿನ ಟೈಮ್ ಅಷ್ಟೇ. ನೋಡಿ ಗೈಸ್, ಈಗ ಮರಿ ಅಟ್ಯಾಕ್ ಮಾಡ್ತಾ ಇದೆ. ಕೊಡು. ಇದು ಕಾಗೆ. ಅಲ್ಲಿಂದ ಇಲ್ಲಿ ನೋಡಿ ಪಾಪ ಇದನ್ನ ಅಟ್ಯಾಕ್ ಮಾಡ್ತಾ ಇದೆ. ಪಿಜನ್ ನೋಡಿ ಎಷ್ಟು ರೆಕ್ಕೆ ಇದು ಮಾಡಿಬಿಟ್ಟಿದೆ. ಝೂಮ್ ಮಾಡೋಣ. ಚಿಕ್ಕ ಮನೆ ಸಾಗಿಸುತ್ತಾ?
ದೊಡ್ಡದಿದೆ ವ್ಯಾನು. ಅಲ್ಲಿ ಕುತ್ಕೊಂಡಿದ್ಯಾ? ಅಲ್ಲಿ ಕೂತ್ಕೊಂಡಿದ್ದೀವಿ. ಎಲ್ಲಿ ಕೂತ್ಕೊಂಡಿದ್ಯಮ್ಮ? ಬಾಯ್ ಬಾಯ್. ಹಾಯ್, ವೆಲ್ಕಮ್ ಟು. ಹಾಂ, ಆಗೋಯ್ತು ಅಲ್ಲ ಗೊತ್ತಾ? ರಾಮ 3 ಇಯರ್ಸ್ ಈ ಮನೇಲಿ ಇದ್ವಿ ಗೈಸ್. ನಮಗೆ ಸಖತ್ ಬೇಜಾರಾಗ್ತಿದೆ ಬಿಟ್ಟು ಹೋಗೋಕ್ಕೆ. ಫುಲ್ ಎಂಟಿ ಆಗಿ. ದೊಡ್ಡ ಮನೆ ಚೆನ್ನಾಗಿತ್ತು ನಮಗೆ. ಡೈನಿಂಗ್ ಹಾಲ್ ಫುಲ್ ಖಾಲಿ. ಸೊ ಫೋಟೋಸ್ ಎಲ್ಲ ತೊಗೊಂಡೋಗ್ಬೇಕು ಆಮೇಲೆ ಬಂದು. ನಮ್ಮ ಹೊಸ ಮನೆಗೆ ವೆಲ್ಕಮ್. ಹೊಸ ಮನೆಯಲ್ಲಿ ಕಮ್. ಇದು ಮಂಚ ಫಿಟ್ಟಿಂಗು, ಎಷ್ಟು ಐಟಮ್ಸ್ ಇದೆ ನೋಡಿ. ಗ್ಲಾಸಲ್ಲಿ ನೋಡಿ ಗೈಸ್, ಇಷ್ಟು ಬಾಕ್ಸ್ ಇದೆ. ಇಷ್ಟು ಬಾಕ್ಸ್ ಇವಾಗ ಅರೇಂಜ್ ಮಾಡಬೇಕು. ಹಳೆ ಮನೆ ಹತ್ರ ಬಂದಿದ್ದೀವಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ 2 ಡೇಸಿಂದ. ನೆನ್ನೆ ಶಿಫ್ಟ್ ಮಾಡಿದ್ದು. ಇವತ್ತು ಸ್ವಲ್ಪ ಐಟಮ್ಸ್ ಇತ್ತು ತೊಗೊಳಕ್ಕೆ ಬಂದಿದ್ವಿ. ಫುಲ್ಲು ಎಕ್ಕೋ ಬರ್ತಿದೆ ಮನೆ. ಫ್ರೇಮ್ಸು ಆ್ಯಕ್ಚುಲಿ ಬಿಡಬಾರ್ದಿತ್ತು, ನೆನ್ನೆನೇ ಬರಬೇಕಿತ್ತು ನಾವು ತೊಗೊಳಕ್ಕೆ. ಬಟ್ ಬಂದಿಲ್ಲ, ಬರೋಕ್ಕಾಗಲಿಲ್ಲ. ಫುಲ್ಲು ಖಾಲಿ. ಗುಡ್ಡಿ ಹಾಯ್. ನಮ್ಮದು ಬಲ್ಬ್ಸ್ ಎಲ್ಲ ಇಲ್ಲೇ ಇದೆ. ಸೊ ಎಲ್ಲ ಚೆಕ್ ಮಾಡೋಣ ಅಂತ ಬಂದಿದ್ದೀವಿ. ಎಣ್ಣೆ ತೆಗಿತೀನಿ. ಏನ್ರಿ ಹೇಳಮ್ಮ? ಗೋವಾವೆ ಕಾಮನೇನು ಆಗುತ್ತೆ ಡ್ಯಾಡಿ. ಗೈ ಗೈ ಗೋವಾವೆ ಗೈ ಗೈ ಗೋವಾವೆ. ಒಳಗೆ ಬರ್ತಾಯಿದೆ ನೀರು. ನೀರು ಒಳಗೆ ಬರ್ತಾ ಇದೆ ನೋಡಿ ಗಾಯ್ಸ್. ಬೆಳಿಗ್ಗೆ ಬೆಳಿಗ್ಗೆ ಮಳೆ ಬರ್ತಿದೆ. ಫುಲ್ಲು ಚಳಿ 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 ಚಳಿ. ಮತ್ತೆ ಇಲ್ಲಲ್ಲಮ್ಮ ಬರುತ್ತೆ ಜೋರಾಗಿ. ಸುಮ್ಮನೆ ಹೊರಡಕ್ಕೆ ಅದೊಂದು ಬೇರೆ ಎಕ್ಸ್ಟ್ರಾ ಮಾಡ್ತಾ ಇದೀಯಾ? ಹ್ಯಾಪಿ ಬರ್ತ್ಡೇ ಟು ಯು. ನುಡಿ ಹ್ಯಾಪಿ ಬರ್ತ್ಡೇ ಟು ಯು. ಅಲ್ಲ ವಿಡಿಯೋ ನೋಡು. ಹ್ಯಾಪಿ ಬರ್ತ್ಡೇ ಟು ಯು.
ಭಯ ಬಿದ್ದೆ. ಭಯ ಬಿತ್ತಾ ತಕ್ಕ ನಿನ್ನ ಬರ್ಡೇಗೆ ಇದು ಮಾಡಬೇಕಾಯ್ತು, ಇವಾಗ ಸಿಕ್ಕಿದ್ದು. ಕೊಡು ಇನ್ನೊಂದು ಸರಿ. ಗೊತ್ತಿದ್ದು ಬಿಲೇಟೆಡ್ ಬರ್ಡೇ, ಹ್ಯಾಪಿ ಬರ್ಡೇ. ಮನೆ ಎಲ್ಲ ಹೆಂಗಾಗಿದೆ ನೋಡಿ. ಅಯ್ಯೋ ಏನಿದ್ದು ಎಲ್ ಶೇಪ್ ಹಿಂಗೆ ಬಂದ್ಬಿಡ್ತಾ? ಇದೇ ಸರ್ ಹಿಂಗೆ ಇಷ್ಟುದ್ದ ಅಡುಗೆ ರೆಡಿಯಾಗಿದೆ ಹೊಸ ಮನೆಯಲ್ಲಿ. ಇನ್ನೂ ಸ್ವಲ್ಪ ಸೆಟಪ್ ಮಾಡಬೇಕು. ಸೊ ಇಲ್ಲಿ ಮೊಸರಿದೆ, ಮ್ಯಾಂಗೋ ಇನ್ನೂ ಹಣ್ಣಾಗಬೇಕಿತ್ತು, ಆವಾಗಲೇ ಹಚ್ಬಿಟ್ಟಿದ್ಯಾ. ಇದು ಮೊಸರು ಬಜ್ಜಿ, ಇದು ಲಾಕ್ ಆಗಿ ಪಲಾವ್. ಎಷ್ಟು ಐಟಮ್ ಇವಾಗ ಊಟಕ್ಕೆ. ಬನ್ನಿ ಮಾಡೋಣ. ನಾನು ವಿಡಿಯೋ ಓಡ್ತಾ ಇದ್ದೆ ನೋಡಿ ಗೈಸ್. ಬ್ರಹ್ಮ ಕಮಲ ಬಿಟ್ಟಿದೆ ಇಲ್ಲಿ, ಚೆನ್ನಾಗಿದೆ. ಇದು ಬರೋದೇ ತುಂಬ ರೇರು, ಇಯರ್ಲಿ ಒನ್ಸ್ ಅಷ್ಟೇ ಬರೋದು. ಸೊ ಆ ಮನೆಯಲ್ಲಿ ಬಂದಿತ್ತು, ಅಂದರೆ ಇವಾಗ ಬರ್ತಾಯಿತ್ತು ನೋಡಿ. ಇಲ್ಲಿ ಬಂದಮೇಲೆ ಬಂದಿದೆ ಬ್ರಹ್ಮ ಕಮಲ. ಇದೆಲ್ಲ ಅರೇಂಜ್ ಮಾಡ್ಕೊಳ್ಬೇಕು ನೀಟಾಗಿ. ಗುಡ್ ಮಾರ್ನಿಂಗ್ ಗೈಸ್. ಸೊ ಹೊಸ ಮನೆಯಲ್ಲಿದ್ದೀವಿ. ಇಲ್ಲಿ ಗಾಳಿ ಬೆಳಕಂತೂ ತುಂಬಾ ಚೆನ್ನಾಗಿದೆ. ಬೇಗ ಎಚ್ಚರ ಆಗುತ್ತೆ ನಮಗೆ. ಒಂದು 6 o'clockಗೆಲ್ಲ ಬೇಗ ಎಚ್ಚರ ಆಗಿಬಿಡುತ್ತೆ. ಮತ್ತು ನೈಟ್ ಬೇಗ ನಿದ್ದೆ ಬರುತ್ತೆ. ಹೊಸ ಮನೆ ಹೊಸ ಜಾಗ ಅಂತ ನಿದ್ದೆ ಬರೋದಿಲ್ಲ. ಬಟ್ ಇಲ್ಲಿ ತುಂಬಾ ಬೇಗ ನಿದ್ದೆ ಬರುತ್ತೆ ಮತ್ತು ತುಂಬಾ ಬೇಗ ಎಚ್ಚರ ಆಗುತ್ತೆ, ವಿಚ್ ಇಸ್ ಪ್ಲಸ್ ಪಾಯಿಂಟ್ ನಮಗೆ. ಸೊ ಹಾಗಾಗಿ ನೋಡಿ ಇವಾಗ 7 ಆಗಿದೆ. ಸೊ 6ಗೆ ನಾನು ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ಗುಡ್ಡಿನೂ ಎದ್ಲು ಮತ್ತು ಎಲ್ಲರೂ ಎದ್ದಿದ್ದಾರೆ. ಸೊ ಹಾಗಾಗಿ ಹೊಸ ಮನೆ ತುಂಬ ಚೆನ್ನಾಗಿದೆ, ವೈಬ್ ಕೂಡ ಅಷ್ಟೇ, ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಸೆಟ್ ಆಗಬೇಕು, ಅಂದರೆ ಐಟಮ್ಸ್ ಎಲ್ಲ ಆರ್ಗನೈಸ್ ಮಾಡಬೇಕು ಕರೆಕ್ಟಾಗಿ. ಸೊ ಅದೆಲ್ಲ ಒನ್ಸ್ ಎಲ್ಲ ಮನೆಯೆಲ್ಲ ಸೆಟ್ ಆದಮೇಲೆ ಹೋಮ್ ಟೂರು ಎಲ್ಲ ವ್ಲಾಗ್ ಬರುತ್ತೆ. ನೋಡಿದ್ರಲ್ಲ ಗೈಸ್ ಹೇಗೆಲ್ಲ ಶಿಫ್ಟ್ ಮಾಡಿದ್ವಿ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಕರೆದ್ರೂ ನಮಗೆ ಎಷ್ಟು ಕೆಲಸ ಇರುತ್ತೆ. ಅವರೆಂತ ಪ್ಯಾಕ್ ಮಾಡಿ ಇಲ್ಲಿ ತೊಗೊಂಡು ಬಂದು ಹಾಕ್ಬಿಟ್ಟು ಹೋಗ್ತಾರಷ್ಟೇ. ಬಟ್ ನಾವು ಎಲ್ಲ ಅರೇಂಜ್ ಮಾಡ್ಕೊಳ್ಬೇಕು, ಆರ್ಗನೈಸ್ ಮಾಡ್ಕೊಳ್ಬೇಕು. ತುಂಬ ಕಷ್ಟ ಆಯಿತು. ಆಲ್ಮೋಸ್ಟ್ 25 ಬಾಕ್ಸಸ್ ಇತ್ತು ನಮ್ಮದು. ಒಂದೇ ಬಾಕ್ಸ್ ಖಾಲಿ ಮಾಡೋಷ್ಟರಲ್ಲಿ ನಮಗೆ ಸ್ವಲ್ಪ ಟೈಮ್ ತಗೊಳ್ತು. ಇನ್ನೂ ಕೂಡ ಮನೆ ಅರೇಂಜ್ ಆಗಿಲ್ಲ. ಆಯಿತು 5 days ಆಯಿತು ನಾವು ಶಿಫ್ಟ್ ಆಗಿ. ಸೊ ಇನ್ನೂ ಕೂಡ ಅರೇಂಜ್ ಆಗಿಲ್ಲ, ಎಲ್ಲ ಅರೇಂಜ್ ಮಾಡ್ಕೊಳ್ಬೇಕು ಅನ್ನೋಂತೆ. ಸೊ ವೀಕೆಂಡ್ ಆಗಿರೋದ್ರಿಂದ ಇವಾಗ ಮುಗಿಸ್ಕೊಳ್ಬೇಕು ಎಲ್ಲ. ಸೊ ನೋಡೋಣ. ಗುಡ್ಡಿದು ಬೆಳಗ್ಗೆನೇ ಸ್ನಾನ ಆಯಿತು. ಅವ್ರ ಅತ್ತೆ ಮಾವ ಬರ್ತಾರೆ ಅಂದ್ಬಿಟ್ಟು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡಿದ್ದಾಳೆ ತಲೆಗೆ. ಹಾಯ್, ಗುಡ್ ಮಾರ್ನಿಂಗ್ ಮೇಡಮ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಲೆಗೆ ಸ್ನಾನ ಮಾಡಿದಮ್ಮ? ಸ್ನಾನ ಮಾಡಿದೆ. ಯಾಕೆ ಅಳೋದು ನೀ ಸ್ನಾನ ಮಾಡೋಕ್ಕೆ? ಸ್ನಾನ ಮಾಡೋಕ್ಕೆ ಗುಡ್ಡಿ ಹೇಳ್ತಾಳೆ.
ಸೊ ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ.